ಉದ್ಯೋಗ ಅರಸಿಕೊಂಡು ವಿದೇಶಕ್ಕೆ ಹೋಗುವವರ ಸಂಖ್ಯೆಯನ್ನು ಕಡಿಮೆ ಇಲ್ಲ. ಆದರೆ ವಿದೇಶಕ್ಕೆ ಹೋದ ಮೇಲೆ ತಮ್ಮ ಔದಾರ್ಯದಿಂದ, ತಮ್ಮ ಧಾರಾಳತೆಯಿಂದ, ತಮ್ಮ ದಾನ ಮಾಡುವಂಥ ಪ್ರವೃತ್ತಿಯಿಂದ ಹೆಸರು ಮಾಡಿದವರ ಸಂಖ್ಯೆ ಎಷ್ಟು ಯೋಚನೆ ಮಾಡಬೇಕಾದದ್ದು. ಹಸ್ಮುಖ್ ಭಾಯ್ ಪಟೇಲ್ ಅಂತ ಒಬ್ಬ ಗುಜರಾತದ ಉದ್ಯಮಿ. ಈತ ನೈರೋಬಿಯ ಮುಂಬಾಸಾಗೆ ಹೋಗ್ತಾರೆ. ಮುಂಬಾಸಾದಲ್ಲಿ ಈಸ್ಟ್ ಆಫ್ರಿಕಾದಲ್ಲಿ ಒಂದು ಸಿಮೆಂಟ್ ಫ್ಯಾಕ್ಟ್ರಿ ಮಾಡ್ತಾರೆ. ಸಿಮೆಂಟ್ ಫ್ಯಾಕ್ಟ್ರಿ ತುಂಬ ಪ್ರಸಿದ್ಧಿಗೊಳ್ಳುತ್ತೆ. ಇನ್ನಿಲ್ಲದ ಹಾಗೆ ದುಡ್ಡನ್ನು ಮಾಡ್ತಾರೆ, ಅಗರ್ಭ ಶ್ರೀಮಂತರಾಗ್ತಾರೆ. ಅಷ್ಟಾದ ಮೇಲೆ ಅವ್ರಿಗೆ ಇನ್ನು ಸೇವೆಗೆ ನನ್ನನ್ನು ತೊಡಗಿಸ್ಕೋಬೇಕು ಅನ್ನುವಂಥ ಆಸೆ ಆಗುತ್ತೆ. ಹಾಗಾದ್ರೆ ಏನು ಮಾಡೋದು ಅಂತ ಅನ್ನದಾನವನ್ನು ಪ್ರಾರಂಭ ಮಾಡ್ತಾರೆ. ಅನ್ನದಾನ ಒಬ್ಬರಿಗೆ, ಇಬ್ಬರಿಗೆ, 100 ಜನರಿಗೆ, 200 ಜನರಿಗೆಲ್ಲ 40,000 ಜನರಿಗೆ ಅನ್ನದಾನ. ಒಂದು ದಿನ ಅಲ್ಲ, 2 ದಿನ ಅಲ್ಲ, ನಿರಂತರವಾಗಿ ವರ್ಷಗಟ್ಟಲೆ ಈ ತಮ್ಮ ಅನ್ನದಾನದ ಸೇವೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಈ ಹಸ್ಮುಖ್ ಭಾಯ್ ಪಟೇಲ್. ಹೀಗಿರುವಾಗ ಬಡ ಮಕ್ಕಳವರು ಕಾಣಿಸ್ತಾರೆ. ಇವರಿಗೆ ಕೇವಲ ಅನ್ನ ಕೊಟ್ಟರೆ ಸಾಲದು, ಇವರಿಗೆ ಶಿಕ್ಷಣ ಕೊಡಬೇಕು ಅನ್ನುವಂಥ ಆಲೋಚನೆ ಬರುತ್ತೆ. ಅದಾದ ಮೇಲೆ ಅವರು ಒಂದು ಶಿಕ್ಷಣ ಸಂಸ್ಥೆಯನ್ನು ತೆಗಿತಾರೆ. ಶಿಕ್ಷಣ ಸಂಸ್ಥೆ ತೆಗೆದು 5,000 ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಕೊಡುವಂಥ ಯೋಜನೆ. ಒಂದು ದೊಡ್ಡ ಬರಡು ಭೂಮಿ ಇರುತ್ತೆ. ಆ ಬರಡು ಭೂಮಿಯನ್ನು ಈತ ಖರೀದಿ ಮಾಡ್ತಾರೆ. ಖರೀದಿ ಮಾಡಿ 40 ಕೋಟಿ ರೂಪಾಯಿ ಅಷ್ಟು ಬೆಲೆಯ ಭೂಮಿಯನ್ನು ಖರೀದಿ ಮಾಡ್ತಾರೆ. ಖರೀದಿ ಮಾಡಿ ಅದನ್ನು ದೊಡ್ಡ ಪಾರ್ಕನ್ನಾಗಿ ನಿರ್ಮಾಣ ಮಾಡ್ತಾರೆ. ಮುಂದೆ ಆಗಸ್ಟ್ 29ಕ್ಕೆ ಇವರು ಅಸ್ತಂಗತರಾಗ್ತಾರೆ. ಅಸ್ತಂಗತರಾದ ಸಂದರ್ಭದಲ್ಲಿ ಅಲ್ಲಿ ನೆರೆದಂಥ ಜನ ಇದಾರಲ್ಲ, ಅವರ ಅಂತಿಮ ಕ್ರಿಯೆಯಲ್ಲಿ ಶರಣರ ಬದುಕನ್ನು ಮರಣದಲ್ಲಿ ಕಾಣ ಅಂತ ಒಂದು ಮಾತಿದೆ. ಇವರ ಸಾವು ಆದ ಮೇಲೆ ಇವರ ಅಂತಿಮ ಯಾತ್ರೆಗೆ ಜನ ಹೋದರೆ ಟ್ರಾಫಿಕ್ ಜಾಮ್ ಆಗತ್ತೆ, ಇಡೀ ಊರನ್ನು ಬಂದ್ ಮಾಡಲಾಗತ್ತೆ. ಭಾರತದ ಕೀರ್ತಿ ಪತಾಕಿಯನ್ನು ಈ ಹಸ್ಮುಖ್ ಭಾಯ್ ಪಟೇಲ್ ಯಾವ ರೀತಿಯ ಶೃಂಖಲೆಗೆ ತೆಗೆದುಕೊಂಡು ಹೋಗ್ತಾರೆ ಅಂದರೆ, ಉಳಿದ ಅನಿವಾಸಿ ಭಾರತೀಯರಿಗೆ ನಿಜಕ್ಕೂ ಇವರು ಆದರ್ಶಪ್ರಾಯರಾಗಿ ನಿಲ್ತಾರೆ. ನಮ್ಮಲ್ಲಿ ಎಷ್ಟು ಜನರಿಗೆ ಈ ರೀತಿಯ ಮನಸ್ಸಿದಿರುತ್ತೆ ಯೋಚನೆ ಮಾಡಿ.